ನಮಗೆಲ್ಲ ಗೊತ್ತಿರೋ ವಿಷಯನೇ ಒಬೆಸಿಟಿ ಅಂದರೆ ಬೊಜ್ಜುತನ ಇದೊಂದು ದೊಡ್ಡ ಸಮಸ್ಯೆ. ದಿನೇ ದಿನೇ ಇದು ದೊಡ್ಡದಾಗ್ತಾನೇ ಹೋಗ್ತಾ ಇದೆ. ಅಂದರೆ ಇಟ್ ಇಸ್ ಎ ಬಿಗ್ ಪ್ರಾಬ್ಲಮ್ ಆ್ಯಂಡ್ ಎವ್ರಿ ಡೇ ಬೈ ಡೇ ಇಟ್ ಈಸ್ ಗೆಟಿಂಗ್ ಬಿಗ್ಗರ್ ಆ್ಯಂಡ್ ಬಿಗ್ಗರ್. ಈ ಒಬೆಸಿಟಿ ಬೊಜ್ಜುತನ ಯಾಕಂದರೆ ಇದು ಭಾಳ ಮುಖ್ಯವಾದ ಸಮಸ್ಯೆ. ಯಾಕಂದರೆ ಇದು ನಾನಾ ಡಿಸೀಸಸ್ಗೆ ಅಂದರೆ ರೋಗಗಳಿಗೆ ಬಾಗಿಲಿದ್ದಂಗೆ. ಯಾರು ಓವರ್ ವೆಯ್ಟ್ ಬೊಜ್ಜುತನ ಇರ್ತಾರೋ ಅವ್ರಿಗೆ ಡಯಾಬಿಟಿಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತು ಅವ್ರದ್ದು ಲೈಫ್ ಸ್ಪ್ಯಾನ್ ಅಂದರೆ ಬದುಕುವಂಥದ್ದು ಕಮ್ಮಿ ಆಗುತ್ತೆ, ವಯಸ್ಸು ಕಮ್ಮಿ ಆಗ್ತಾ ಹೋಗುತ್ತೆ. ಮತ್ತು 1 kg ಜಾಸ್ತಿ ಆಗ್ತಾ ಇದೆ ಅಂದರೆ ಅವ್ರಿಗೆ 10 ವರ್ಷದಲ್ಲಿ ಶುಗರು ಒಂದು 5ರಿಂದ 10 ಪಟ್ಟು ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂದರೆ ಡಯಾಬಿಟೀಸು ಓವರ್ ವೆಯ್ಟ್ ಇರ್ತಾರಲ್ಲ ಅವ್ರಿಗೆ ಕಾಮನ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಇನ್ನೊಂದು ಮಕ್ಕಳಲ್ಲಿ ಬಂದರೆ, ಇದು ಓವರ್ ವೆಯ್ಟ್ ಮಕ್ಕಳಲ್ಲಿ ಬಂದರೆ ಅವ್ರಿಗೆ ಬೇಗನೆ ಶುಗರ್ ಬರೋ ಚಾನ್ಸಸ್ ಇರುತ್ತೆ. ಅಂದರೆ ಈಗ ನಮಗೆಲ್ಲ ಮೊದಲೆಲ್ಲ ಅನ್ಕೊತಾ ಇದ್ವಿ ಶುಗರ್ ಅಂದರೆ ಸಾವುಕಾರ ಕಾಯಿಲೆ, ಅಂದರೆ ಒಂದು 60-70 ವರ್ಷದಲ್ಲಿ ಬರೋದು. ಈಗ 20 ವರ್ಷಕ್ಕೆ ಬರ್ತಾ ಇದೆ. ಈಗ ನಾನಂತೂ 15 ವರ್ಷದ ಮಕ್ಕಳನ್ನೂ ನೋಡ್ತಾ ಇದ್ದೀನಿ. ಅಂದರೆ ಅದರಲ್ಲಿ 2 ಥರ ಬರ್ತಾ ಇತ್ತು. ಒಂದು ಟೈಪ್ 1 ಡಯಾಬಿಟೀಸು, ಇನ್ನೊಂದು ಟೈಪ್ 2 ಡಯಾಬಿಟೀಸು. ಟೈಪ್ 1 ಡಯಾಬಿಟೀಸ್ ಏನು ಮಾಡಲಿಕ್ಕಾಗಲ್ಲ, ಅದು ಮಕ್ಕಳಲ್ಲಿ ಬರ್ತದೆ. ಅದರಲ್ಲಿ ಇನ್ಸುಲಿನ್ ಪ್ರೊಡಕ್ಷನ್ ಕಮ್ಮಿ ಆಗೋರವ್ರಿಗೆ ಬರ್ತದೆ. ಆದರೆ ಇನ್ಸುಲಿನ್ ಇರುತ್ತೆ, ನಮ್ಮ ಲೈಫ್ ಸ್ಟೈಲ್ಸು ಓವರ್ ವೇಟ್ ಅಂದರೆ ಬೊಜ್ಜುತನ ಇಲ್ಲ ರಿಸ್ಕು ಸ್ಟ್ರೆಸ್ಸು ಇಂಥವ್ರಿಗೆಲ್ಲ ಬರೋದು ಅದು ಟೈಪ್ 2 ಡಯಾಬಿಟೀಸ್. ಅದು ಯೂಶಲಿ ಬರ್ತಾ ಇದ್ದಿದ್ದು ದೊಡ್ಡವ್ರಿಗೆ, ಅಂದರೆ 50-60 ವರ್ಷ ಮತ್ತು ಸಾವುಕಾರಕ್ಕೆ ಬರ್ತಾ ಇತ್ತು. ಆದರೆ ಆ ಕಾಯಿಲೆ ಟೈಪ್ 2 ಡಯಾಬಿಟೀಸ್ ಮಕ್ಕಳಲ್ಲೂ ಕಾಣಿಸ್ಕೊತಾ ಇದೆ. ಅದು ಒನ್ ಆಫ್ ದ ರೀಸನ್ ಏನಂದರೆ ಚೈಲ್ಡ್ಹುಡ್ ಒಬೆಸಿಟಿ ಅಂತ. ಯಾಕೆ ಬರ್ತಾ ಇದೆ ಈಗ ಶುಗರ್ ಅಂದರೆ, ಒಂದು ನಮ್ಮದು ಲೈಫ್ ಸ್ಟೈಲ್, ಈಟಿಂಗ್ ಹ್ಯಾಬಿಟ್ಸ್. ಈಗ ಊಟ ಜಾಸ್ತಿ ಮಾಡ್ತೀವಿ. ಇನ್ನೊಂದು ಮೊದಲು ಕಂಪೇರ್ ಮಾಡಿದ್ರೆ ಈಗಂತೂ ನಾವು ಫಿಸಿಕಲ್ ಆ್ಯಕ್ಟಿವಿಟೀಸ್ ಅಂದರೆ ಎಕ್ಸರ್ಸೈಸ್ ಇಲ್ಲ, ವ್ಯವಸಾಯ ಸರಿಯಾಗಿ ಮಾಡಲ್ಲ. ಇನ್ನೊಂದೇನೆಂದರೆ ಸಮ್ ಜೆನೆಟಿಕ್ ಫ್ಯಾಕ್ಟರ್ಸ್. ನಾನು ಹೇಳ್ತೀನಿ ಯಾವುದು ಜೆನೆಟಿಕ್ ಫ್ಯಾಕ್ಟರ್ಸ್ ಅಂದರೆ ಸಮ್ ಜೀನ್ ರಿಲೇಟೆಡ್ಡು. ಮತ್ತು ನಮ್ಮ ಬಿಹೇವಿಯರು. ನಾವು ಏನಂದರೆ ಈಗ ಬಿಹೇವಿಯರ್ ಅಂದರೆ ಹಿಂಗೆ ಅಂದರೆ, ನಾವು ಮೊದಲಿಂದು ಈಗ ಹಳ್ಳಿಯಲ್ಲಿ ತಗೊಳ್ಳಿ, ಅವರೆಲ್ಲ ಮೊದಲು ಭಾಳ ಚೆನ್ನಾಗಿ ಊಟ ಬೆಳಗ್ಗೆ ಮಾಡೋರು, ಮಧ್ಯಾಹ್ನ ಒಂದು ಸ್ವಲ್ಪ ಇಟ್ಟು ಒಂದು ಸ್ವಲ್ಪ ತಿನ್ನೋರು, ರಾತ್ರಿ ಆದಷ್ಟು ಕಮ್ಮಿ ತಿನ್ನೋರು. ಆದರೆ ಬೆಳಗ್ಗೆ ತಿಂದಿದ್ದನ್ನು ಜೀರ್ಣಿಸ್ತಾ ಇದ್ರು. ಅಂದರೆ ಅದನ್ನು ಎಕ್ಸರ್ಸೈಸ್ ಎಲ್ಲ ಮಾಡಿ, ವ್ಯಾಯಾಮ ಮಾಡಿ, ಇಲ್ಲ ವ್ಯವಸಾಯ ಮಾಡಿ ಕಮ್ಮಿ ಮಾಡ್ತೀವಿ. ಈಗೇನಾಗಿದೆ, ನಮ್ಮದು ಊಟ ಬೆಳಗ್ಗೆ ಕಮ್ಮಿ ಇರುತ್ತೆ ಬ್ರೇಕ್ಫಾಸ್ಟು, ಮತ್ತೆ ಇನ್ನೊಂದು ಸ್ವಲ್ಪ ಜಾಸ್ತಿ ಇರುತ್ತೆ. ರಾತ್ರಿ ಆದಷ್ಟು ಜಾಸ್ತಿ ತಿಂತೀವಿ. ಅದನ್ನೇನು ಮಾಡ್ತೀವಿ, ಅದನ್ನು ಸ್ಪೆಂಡ್ ಮಾಡೋದೇ ಇಲ್ಲ. ಆವಾಗ ಬೊಜ್ಜುತನ ಆಗೋದಕ್ಕೆ ಕಾರಣ. ಇನ್ನೊಂದೇನೆಂದರೆ ನಮ್ಮದು ಈಗ ಎಕನಾಮಿಕ್ ಸ್ಟೇಟಸ್. ಈಗ IT ಎಲ್ಲ ಬಂದಮೇಲೆ ನಮಗೆ ಒಂಥರ ದುಡ್ಡು ಅವೈಲಬಿಲಿಟಿ ಭಾಳ ಇಂಪ್ರೂವ್ ಆಗಿದೆ. ಆದ್ದರಿಂದ ನಮಗಂತೂ ಈಗಂತೂ ಹೇಳೋದೇ ಬೇಕಾಗಿಲ್ಲ. ಈಗ ನಮಗೆ ಮೊದಲೆಲ್ಲ ಒಂದು ಯಾವುದಾದ್ರೂ ಬೀಗ್ರ ಊಟ ಅಂತೇನೋ ಇತ್ತು, ಏನೋ ಒಂದು ಊಟ ಇರ್ತಿತ್ತು. ಯಾವಾಗ ಒಂದು 6 ತಿಂಗಳಿಗೊಂದ್ಸಾರಿನೋ 3 ತಿಂಗಳಿಗೊಂದ್ಸಾರಿನೋ ಏನೋ ಪ್ರೋಗ್ರಾಮ್ ಆಗೋದು, ಚೆನ್ನಾಗಿ ತಿಂತಿದ್ವಿ. ಮಿಕ್ಕಿದ ಟೈಮಲ್ಲಿ ನಾವು ಅಷ್ಟೇನು ತಿಂತಾ ಇರಲಿಲ್ಲ. ಈಗಂತೂ ನೀವು ನೆನೆಸಿದ್ರೆ ಸಾಕು, ನಿಮಗೆ ನೆಂಟರಿದ್ರೆ ಸಾಕು, ದಿನ ಒಂದು ಪಾರ್ಟಿ. ಇವತ್ತು ಇವ್ರ ಮನೆಯಲ್ಲಿ, ಇನ್ನೊಂದು ದಿನ ಇನ್ನೊಬ್ಬರ ಮನೆಯಲ್ಲಿ. ಎಷ್ಟೋ ಬಿಲಿಯನ್ ಇಯರ್ಸ್ ಕೆಳಗಡೆ ನಮ್ಮ ಇದೆಲ್ಲ ಭೂಮಿಯಲ್ಲಿ ಒಂದು 20-30% ಐಸ್ ಇತ್ತು. ಅದ್ರ ಜೊತೆಗೆ ನಮಗೆ ಫ್ಯಾಟು ಯಾವಾಗೋ ಒಂದೊಂದು ಸಾರಿ ಊಟ ಸಿಗೋದು, ಸಣ್ಣ ಇರ್ತಿದ್ವಿ, ನಮಗೆ ಬದುಕೋದಕ್ಕೆ ಫ್ಯಾಟ್ ಇರ್ತಿತ್ತು. ಆದರೆ ಈಗೇನಾಗ್ತಾಯಿದೆ, ಹೋಗ್ತಾ ಒಂದು ಸ್ವಲ್ಪ ಎಲ್ಲ ಇದು ವ್ಯವಸಾಯ ಇಂಪ್ರೂವ್ ಆಯಿತು, ಮತ್ತು ಬೇಳೆ ಕಾಳುಗಳು ಇದಾಯಿತು, ಮತ್ತು ಗೋಧಿ ಇಂಥವೆಲ್ಲ ಬಂತು. ಓವರ್ ಎ ಪೀರಿಯಡ್ ಆಫ್ ಟೈಮ್ ಅದ್ರ ಜೊತೆ ಕೋಕಾ-ಕೋಲಾ ಬಂತು, ಮತ್ತು ಫಾಸ್ಟ್ ಫುಡ್ ಬಂತು. ಈ ಥರ ಮತ್ತು TV ಕೂತ್ಕೊಂಡು ನೋಡೋದು, ಮತ್ತು ಅದರ ಕಂಪ್ಯೂಟರ್ ಬಂತು, ವಿಡಿಯೋ ಗೇಮ್ಸ್ ಬಂತು. ಅಂದರೆ ನಮಗೆ ಮೆಂಟಲ್ ಸ್ಟ್ರೆಸ್ಸು ಬಂತು. ಅವೈಲಬಿಲಿಟಿ ಆಫ್ ಫುಡ್ಡು ಎಲ್ಲಿ ನೋಡಿದ್ರು ಮ್ಯಾಕ್ಡೊನಾಲ್ಡು, ಇಲ್ಲ ಅಂದರೆ KFC, ಈ ಥರ ಎಲ್ಲ ಕಡೆ ಅವೈಲಬಿಲಿಟಿ ಆಫ್ ಫುಡ್ಡು ಭಾಳ ಜಾಸ್ತಿ ಆಗಿರೋದ್ರಿಂದ ಈಗ ಮೊದಲು ಹೆಂಗಿದ್ರೋ ಈಗ ಹೋಗ್ತಾ ನಮ್ಮ ಜೀವನ ಶೈಲಿನೇ ಜಾಸ್ತಿ ಆಗ್ತಾಯಿದೆ. ಹೆಂಗೆ ಈಗ ಎಷ್ಟೋ ಬಿಲಿಯನ್ಸ್ ಆಫ್ ಇಯರ್ಸ್ ಮುಂಚೆ ಹೇಗಿರ್ತಿದ್ವಿ ಅಂದರೆ ನಮಗೇನಂದರೆ ಯಾವಾಗಲೂ ಇದು ವೆಜಿಟೇಬಲ್ಸು ಇಲ್ಲ ಹಣ್ಣುಗಳು ಏನೋ ಸಿಗೋದು. ಈಗೇನಾಗಿದೆ, ಎಲ್ಲ ಫ್ಯಾಟೇ ಸಿಗ್ತಾಯಿದೆ. ಮತ್ತು ಇದರಲ್ಲಿ ನಾನಾ ವಿಧಗಳ ಒಬೆಸಿಟಿ ಇದೆ. ಸೆಂಟ್ರಲ್ ಒಬೆಸಿಟಿ, ಇಲ್ಲ ಲೇಡೀಸಲ್ಲಿ ಒಂದು ಸ್ವಲ್ಪ ಲೋಯರ್ ಭಾಗ ದಪ್ಪ ಇರ್ತಾರೆ. ಅಂದರೆ ಈಗ ಸೆಂಟ್ರಲ್ ಒಬೆಸಿಟಿ ಅಂದರೆ ಅವ್ರಿಗೆ ಪ್ರಾಬ್ಲಮ್ಸು ಜಾಸ್ತಿ. ಅಲ್ಲಿಗೂ ಭಾಳ ಓವರ್ ವೆಯ್ಟ್ ಇದ್ದಾರೆ ಅಂತಂದರೆ ನಮಗೆ ಸರ್ಜರೀಸ್ ಅಂತ ಇರ್ತದೆ. ಅವಾಗ ಹೆಂಗೆ ಅಂದರೆ ನಾವು ಕ್ಲೀನಾಗಿ ಹೇಳ್ಬೇಕು, ಇದು ರಿಸ್ಕ್ ಅಪ್ಪ, ಶುಗರ್ ಇದೆ, ಈಗ ನಿಮಗಿದೆ, ಓವರ್ ವೆಯ್ಟ್ ಇದ್ದೀರಾ, ಬೊಜ್ಜುತನ ಇದೆ, ಹಿಂಗಿದ್ರೆ ಏನೇನು ಪ್ರಾಬ್ಲಮ್ ಅಂತ ನಾವು ಡಿಸ್ಕಸ್ ಮಾಡ್ತೀವಿ. ಮತ್ತು ಹೆಂಗೆ ಕಮ್ಮಿ ಮಾಡಬೇಕು ಅಂತೆಲ್ಲ ಹೇಳ್ತೀವಿ. ಸೊ ಈ ಥರ ಸ್ಟ್ರಿಂಜೆಂಟ್ ರೂಲ್ಸ್ ತಗೋಬೇಕು. ಅದರಲ್ಲಿ ಮತ್ತೆ ಮೋಸ್ಟ್ ಇಂಪಾರ್ಟೆಂಟು ಡಯಟು, ಎಕ್ಸರ್ಸೈಸ್ ಮೋಸ್ಟ್ ಇಂಪಾರ್ಟೆಂಟ್. ಅಂದರೆ ನಾರಿರುವಂಥ ಪದಾರ್ಥಗಳು ಚೆನ್ನಾಗಿ ತಿನ್ನಿ. ಯಾವುದು ಕ್ಯಾಲರೀಸ್ ಇರ್ತದೋ, ಎಣ್ಣೆ ಪದಾರ್ಥ ಜಾಸ್ತಿ ಇರ್ತದೋ, ಯಾವ ಕಾರ್ಬೋಹೈಡ್ರೇಟ್ ಇದು ಏನು ರೈಸು ಇಂಥವೆಲ್ಲ ಕಮ್ಮಿ ಮಾಡಬೇಕು. ಹಸಿರು ತರಕಾರಿಗಳು ಚೆನ್ನಾಗಿ ತಿನ್ನಬೇಕು ಅಂತ. ನೀವು ಸಣ್ಣ ಆಗಲೇಬೇಕಂದ್ರೆ
ಕಮ್ಮಿ ಮಾಡಲೇಬೇಕು. ಅಂದರೆ ಆದಷ್ಟು ಹಸಿರು ತರಕಾರಿ ತಿನ್ನಲೇಬೇಕು. ಈ ಮಕ್ಕಳಲ್ಲಿ ಬೊಜ್ಜುತನ ಬರುತ್ತಲ್ಲ, ಅದು ಇಂಪಾರ್ಟೆಂಟು. ಈಗ ಮಕ್ಕಳನ್ನೆಲ್ಲ ನಾವು ಟ್ರೀಟ್ ಮಾಡಬೇಕಾಗಿರೋದು ಅವ್ರ ತಂದೆ ತಾಯಿಗಿಂತ ಅವ್ರ ಗ್ರ್ಯಾಂಡ್ ಪೇರೆಂಟ್ಸು, ತಾತ ಅಜ್ಜನ್ನ ಫಸ್ಟ್ ಕರ್ಕೊಂಬರ್ಬೇಕು. ಯಾಕಂದರೆ ಅವ್ರು ಮುದ್ದು ಮಾಡೋದು ಜಾಸ್ತಿ. ನನ್ನ ಮಗ ನಾವಂತೂ ತಿನ್ನಲಿಲ್ಲ, ನನ್ನ ಮೊಮ್ಮಗಾದರೂ ತಿನ್ನಲಿ ಅಂತ ಅವರಿಗೆ ಸೇರಿಸಿ ಹೊಟ್ಟೆ ತುಂಬ ಎಲ್ಲ ಸೇರಿಸ್ತಾ ಇರ್ತಾರೆ. ಅದು ಎಷ್ಟೋ ಜನಕ್ಕೆ ನಾನ್ ವೆಜ್ ಅಂದರೆ ಭಾಳ ಪ್ರೀತಿ, ಆದರೆ ಈ ತರಕಾರಿಗಳಂದರೆ ಏನೋ ಒಂಥರ ಅಲರ್ಜಿ. ಅವೆಲ್ಲ ಚೇಂಜ್ ಮಾಡ್ಕೋಬೇಕು. ಮತ್ತು ಇವೆಲ್ಲ ಮಾಡಿದ್ರೆ ನಮ್ಮದು ಒಂದು ಸ್ವಲ್ಪ ತೂಕ ಕಮ್ಮಿ ಆದರೆ ಶುಗರ್ ಬರೋ ಚಾನ್ಸಸ್ ಕಮ್ಮಿ ಇರ್ತದೆ, BP ಕಮ್ಮಿ ಆಗ್ತದೆ, ಕೊಲೆಸ್ಟ್ರಾಲ್ ಕಮ್ಮಿ ಆಗ್ತದೆ. ಮತ್ತು ಎಷ್ಟು ಅವತ್ತೆಲ್ಲ ಫ್ರೆಶ್ ಇರ್ತೀವಿ.